ತಯಾರು ಬೀರ್ಸಲಿಕ್ಕೆ ಇಟ್ಟಂತದ್ದಿಲ್ಲ. ಇವತ್ತು ಮೊನ್ನೆ ನಮಗೆ ಹೇಳಿ ಹೋಗ್ಯಾರ ಎಷ್ಟೋ ಮಂದಿ, ನಾವು ಸಣ್ಣವರಿದ್ದೇವೆ, ಹೇಳಿದವರು ಪ್ರತ್ಯಕ್ಷವಾಗಿ 100 ಮಂದಿ ಹೇಳ್ಯಾರ ರುದ್ರಕ್ ಹಾಕೊಂಡು. ಸ್ವಲ್ಪ ನೋಡ್ರಿ ಎಲ್ಲಿ ದಕ್ಷತ್ರ ನೋಡ್ರಿ ಎಂತ ಆಗಪ್ಪ ಇದು. ಅದಕ್ಕೆ ತಲೆಗಿಟ್ಟು ಕುರಿಯಿಂದ ತುದಿಗಿಡಲು ಎತ್ತಿದ್ದೆ ₹1 ಸ್ವೀಕಾರ ಮಾಡ್ತಾರೆ. ಹೋಗಿರ್ತದೆ ಬೆಳೆಸಿತ್ತಲ್ಲ ಅಂತ ತುರ್ಸಿ ಕುಸ್ತಿ ಮಾಡಿಸಿದಂತ ಗಜಪ್ಪನ ದಿತ್ತಿ ಮತ್ತು ನಮ್ಮ ಅಣ್ಣ ಗುಲ್ಲಿಂಗಪ್ಪ ಬಸವಣ್ಣಪ್ಪ ಖೈನೂರ ಅವರು ಬಹಳ ನಮ್ಮ ಊರಲ್ಲಿ ಹೆಸರು ತಂದ್ರು. ಅವರು ತರನಾಗಿ ಅದಕ್ಕಿಂತ ಮೊದಲ ಅಣ್ಣಪ್ಪ ಜಲ್ಲಿ ಅಂತೇಳಿ ನಮ್ಮ ಊರಿನ ಒಂದು ಕಳಸ ಇದ್ದಾಗಿದ್ರು ಪೈಲ್ವಾನರು. ಅವರ ಹಿಂದಿನ ಮಗನ ಪೈಲ್ವಾನ ನಾವೇ ನೋಡ್ರಿ, ಅವರಪ್ಪ ನಾವು ಕುಸ್ತಿ ಆಡಿ ನಮಗೆ ಎಲ್ಲಿ ₹10 ಕೊಟ್ಟಿಲ್ಲ. ಯಾಕಂದ್ರ ಮಲ್ಲು ಪೈಲ್ವಾನ ಕರ್ನಾಟಕದಾಗ ಇಡೀ ಕರ್ನಾಟಕ ಮಾಡಿ ತೋರಿಸಿದಂತ ಮಲ್ಲು ಪೈಲ್ವಾನ ನಾವೇ ನೋಡಿ. ಒಂದು ಗರೀಬ್ ಕೇಸುಗಳು ಮಂದಿಯಾಗಿ ಯಾರು ಸಿಗಲ್ಲ. ಯಾಕೆ ಕೇಳಿ ಬೇಗರು ಬೆಳೆಸ್ಕೋತಾರ, ಬೆಳೆಸೂರು ವಾಯು ಹೋಗ್ತಾರ, ಪಾಟ್ಲೇಸ್ಕೊಂಡ್ರು ಇಲ್ಲ. ಕೇಸುಗಳು ನಮ್ಮ ಊರಾಗಿ ಗರೀಬ್ ಅಂದ್ರೆ ಅಡ್ಡಿಲ್ಲ. ಅವರವರು ಕೂಡ ಮನಸ್ಸಿಗೆ ಬಂದು ಮುನ್ಸಿಪಲ್ ಕೇಸುಗಳು ಕೂಡ ₹51 ಬಚ್ಚಿಸ್ಕೊಡ್ತಾರೆ. ನಮ್ಮ ಸಂಗೋಗಿ ಕಲಾ ತಂಡದವ್ರಿಗೆ ₹51 ಕೊಟ್ಟಾರ. ಮುಂದಿನ ದಿನಮಾನದಾಗ 51,000 ಕೊಡುವಂತ ತಾಕತ್ತ ದೇವರು ಕೊಲ್ಲಿ. ಮತ್ತೆ ಕಲಾ ತಂಡ ಮೇಲೆ ಹನುಮಪ್ಪನ ಜಾತ್ರೆ ದೇವರು ಹೊಡೆದು ಸಿದ್ದರಾಮನ ಜಾತ್ರೆ ಹಂಗ ದನ ಕರ ವ್ಯಾಪಾರ ಅಂಗಡಿ ಇಡೀ ಜಗತ್ತಿನ ಇವತ್ತು ರಿಕಾರ್ಡ್ ಆಗಿ ಹಂಗ ಹಿಂದಿನ ಮಕ್ಕಳು ಹನುಮಪ್ಪನ ಜಾತ್ರೆ ದೊಡ್ಡ ಪ್ರಮಾಣ ಬರಲಿ ಅಂತ ಹೇಳಿ ನಾವು ಮಾಡ್ಕೊಂಡು ನಾವು ಕೊಡ್ತೇವೆ. ಅದು ಬಿಟ್ಟ ನೋಡಿಲ್ಲ ಹೋಗ್ತೀವಿ. ಹೊಸಮನಿ ಶರಣಪ್ಪ, ಹೊಸಮನಿ ಚಂದ್ರಶ ಮಾಮ, ಯಾರು ಅದಕ್ಕೆ ಸೇರಬೇಕು ಹಳೆ ಮಂದಿ ಈಗ ಬೆಳೆದಾರಂದ್ರೆ ಹೋಗ್ತೀವಿ. ಆದ್ರೆ ಗೌಡ್ರ ಸೋರಲ್ಲ ಅವ್ರ ಮಾತು ಇಲ್ಲಿ ನೋಡಿ. ನಮ್ಮ ಎಸ್ ಕೆ ಪಾಟೀಲ್ ಅವರು, ನಮ್ಮ ಹೊಸಮನಿ ಮಾಮಗಳು ಇಲ್ಲಿ ಒಂದು ಎಕರೆ ಅವ್ರು ನಿಜವಾಗಿ ಗೌಡ್ರ ಇದ್ದುದೇ ಖರೆ. ಹೇಳಕ್ಕೆಲ್ಲ ಮುದ್ದು ಹೊಸ ಬಹಳ ಅದಕ್ಕೆ ಮಳೆಗಾಲ ಈ ವರ್ಷ ಹಾಗೆ ತೀರ್ತದ. ಈ ವರ್ಷ ಮಳೆಗಾಲ ಎಲ್ಲರಿಗೂ ಸಂಪೂರ್ಣ ಆಗ್ಬೇಕಂತ ಹೇಳಿ ನಾ ಎಲ್ಲ ಗುರುವಿಗೆ ಕಳಕಳಿ ಸಿದ್ಧತೆಗೆ ಎಂದೂ ಸುಳ್ಳಾಗಿಲ್ಲ. ಶಾವು ಪೂಜೆ ಈಗ ಕಡೆ ಪೂಜೆ ಎಲ್ಲ ಕಡೆ ಮತ್ತೆ ಆರ್ದಾತು ನೋಡ್ರಿ ಎಂತ ಭೋಜನ್ರಿ. 90 ಕಿಲೋಮೀಟರ್ ಜಿಲ್ಲೆ ಶ್ರೀಮಂತ ಲಾಯಪ್ಪ ಕಾಕ ಜಿಲ್ಲೆ. ನಮ್ಮ ಲಾಯಪ್ಪ ಕಾಕ ಹೇಳಿ ಶಿವರಾತ್ರಿ ಜಾತ್ರೆ ಸಾಧು ಕಾಣಿಸುತ್ತೆ. ಅವಾಗ ಕೆಲವರು ಸಪಾಟಿಗಳು ತಪ್ಸಿ ಸುವರ್ಸೋಕರು ಅವನಿಗೂ ಬೆಳಗ್ಗೆ ₹100 ಬಚ್ಚಿಸ್ಕೊಳ್ತಾರೆ. ನಮ್ಮ ಸಂಗೋಗಿ ತಂಡದವರಿಗೆ ಆ ₹101 ತಗೋಬೇಕು. ಶ್ರೀಮಂತ ಲಾಯಪ್ಪ ಕಾಕ ಜಿಲ್ಲೆಯವರು ₹101 ಕೊಟ್ರೆ ಆ ತಂಡದವರು ತಗೋಬೇಕು. ಇಡೀ ಹಳ್ಳಿಗೆ ಅವ ಕಾಯಮ ನಮ್ಮ ಎಸ್ ಕೆ ಪಾಟೀಲ್ ಕೈಯಾಗೆ ಅಲ್ಲೇ ಓಡಾಡ್ಕೊಟ್ಟು ಮಾಡ್ಕೊಟ್ಟು ಗೌಡು ಬಲೆ ಇರ್ತಿದ್ದ. ನಮ್ಮ ಗೌಡು ತಲೆಯಾಗಿ ಇಟ್ಕೊಂಡು ಆ ಮುಂಬಾಗ ಮತ್ತ ಶಿವಣ್ಣ ಸರ್ಕ ಭಾಳ ಇತ್ತು. ಯಾವಾಗ ಗೊತ್ತಾಗ ಮನೆಗೆ ಯಾರಿಗೊಂದು ಅಂಗಡಿ ತೆಗೆದುಕೊಟ್ರ ಮಗನಿಗೆ ಯಾವುದು ಈ ಕಬ್ಬಣ ಎಲ್ಲಾ ಸಿಗುವಂತದ್ದು ಸ್ಟೇಷನರಿ ಏನ್ ಬೇಕಾಗ್ತದಿಲ್ಲ ಸಿಗುವಂತ ಅಂಗಡಿ ತೆಗೆದುಕೊಟ್ರ ಮಗನಿಗೆ. ಈ ದುಕಾನು ಬಹಳ ಚಂದ್ರ ಮಗಾನು ಬಹಳ ಒಳ್ಳೆಯವನ, ಮಾಸ್ತರ್ನು ಒಳ್ಳೆಯವನ. ಒಂದು ಅಡಿಕೆ ಒಳ್ಳಿಲ್ಲ ಅವಾಗ ಯಾವ ಉಪಾಧ್ಯಕ್ಷ ಒಳಗಿಲ್ಲ. ನಾವು ನೋಡ್ತೀವಿ ನಮ್ಮ ಎಲ್ಲ ತಿಳಿತಾರೆ ಎಂದೂ ಬಹಳ ಮಂದಿ ಕೂತಾರೆ ಅಲ್ಲಿ ಮೂರ್ತಿ ಐತಿ ಖರ ಹೋಗಲಾರಂತ ಮಾಸ್ತರ. ಅಷ್ಟು ಮರ್ಯಾದೆಗಳು ಮಾಸ್ತರ. ರಸೂಲ್ ಮಾಸ್ತರ ಅವರು ಕೂಡ ₹101 ಕೊಟ್ಟರು ಸಂಗೋಗ ನಾಳಿಗೆ. ಅವನಿಗೆ ಗುರು ಹನುಮಾನ್ ಸಿಂಗ, ಸಿದ್ದರಾಮ, ಬೀರಲಿಂಗ, ರುದ್ರೇಶ, ರುದ್ರ ಮಹಾರಾಜ, ಶ್ರೀ ಸಂಪತ್ತು 2 ಮಂದಿ ₹200. ನೋಡ್ರಿ ಕಾಲ ಕತ್ರಿ ನೋಡ್ರಿ, ಬರೀ ಲಕ್ಷ ಕೊಡ್ರಿ. ಎಂತ ರಿಂಗ್ ಹಾಕಿಲಾಗ ಹೊಡಿತದ ಮಗನು ಲಕ್ಷ ಕೊಡ್ರಿ. ನಮ್ಮ ಕೊಡುವಂತ ತಾಕತ್ತು ಕೊಡ್ಲತ್ತೆ ಆ ಸಂಘಟನೆ ಬೇಡ್ಕೊಡ್ತೀನಿ. ನಮ್ಮ ಸಂಘಟನೆ ಕತ್ತವರು
ಮಾದೇವಪ್ಪ ಮಾಜಿ ಪೈಲ್ವಾನ, ಮಾದೇವಪ್ಪ ಗುಂಡಪ್ಪ ಜುತ್ತಿ ಅವ್ರ ಮಂತಾನ ನೋಡ್ರಿ ಕಾಯಿ ಪೈಲ್ವಾನಿಗೆ ಚಂದ್ರಶೇಖರ 85 ಆಗ್ಯಾವ. 90 ಜುತ್ತಿ ಅವರು ಕೂಡ ಮಾಜಿ ಪೈಲ್ವಾನ 201 ರೂಪಾಯಿ ಕೊಟ್ಟಂడి ಸಂಘೋಗದವರಿಗೆ. ಮಾದೇವಪ್ಪ ಗುಂಡಪ್ಪ ಜುತ್ತಿ 201 ರೂಪಾಯಿ ಬಕ್ಷಿಸ್ ಕೊಟ್ಟಾರ ನಮ್ಮ ಸಂಘೋಗಿ ಪೂಜಾರಿಯವರಿಗೆ. ಇವತ್ತು 4-5 ಮಂದಿಗೆ ನಿಂದಿರಿಸಿಲ್ಲ, ಆಗ ಹೊರತು 5 ಮಂದಿ ಸಾಬಾಸ್ ಒಂದೇ ಮುಂಡಿದಾಗ ನೋಡಿ, ಒಂದೇ ಮುಂಡಿದಾಗ. ಅದಕ್ಕೆ ಈ ಮಾದೇವಪ್ಪನ 201 ರೂಪಾಯಿ ಸಿದ್ದಾರಾಮ್ ಮಲ್ಕಪ್ಪ 101 ರೂಪಾಯಿ ಕೊಟ್ಟಂದ್ರೆ ನಮ್ಮ ಸಿದ್ದಾರಾಮ. ನಮ್ಮಣ್ಣ ಇದ್ದಾದ್ರೂ ಊರಾಗ 10 ಹಳಿ ಕೇಳ್ತೀರ. ಶಿವರಾತ್ರಿ ಜಾತ್ರೆ ಆಗ್ಬೇಕಾದ್ರೆ ಗೌಡ್ರು ಸಹಿತ ಒಂದಿನ ನಮ್ಮ KS ಪಾಟೀಲ್ರು ಅವನ್ನ ಬಹಳ ವಿಶ್ವಾಸಿಕ, ಬಹಳ ಧೈರ್ಯದವ. ನನಗೆ ಧೈರ್ಯ ತುಂಬ ಜಾತ್ರೆ ಮಾಡ್ಲಿಕ್ಕೆ ಇಚ್ಚಾರಪ್ಪ ನಿಮ್ಮಣ್ಣ. ಅದೇ ಧೈರ್ಯದಾಗ ನಾವು ಹೊಂಟೀರಿ. ಇವತ್ತಿಗೆ ಜಗತ್ತು ಲೋಣಿ ಸಿದ್ದರಾಮನ ಜಾತ್ರೆ, ಜನವರ ಜಾತ್ರೆ ಆಟ ನಮ್ಮ ಗೌಡ್ರು ಬೆಳಿಬೇಕಾದ್ರೆ ಈಗ ತಮ್ಮ ಮನೆಗೆಲ್ಲ ಕರ್ಕೊಂಡು ನಮ್ಮ ಮಣ್ಣು ಹಾಕಿಕೊಟ್ಟು ಮಾರ್ಗಕ್ಕಿಂತ ಹೆಚ್ಚಿಗೆ ನಡ್ಕೊಂಡು ಗೌಡ್ರು ಗುಡಿ ಕಟ್ಟಾರೆ. ಅವರಿಗಾದ್ರೂ ಕೂಡ ಸಿದ್ದರಾಮ ಸಿರಿ ಸಂಪತ್ತು ಸಾಕಾಗಿ ಕೊಟ್ಟು ಅವರಿಗೆ ಕಡಿಮಿಲ್ಲ. ಏನ್ ಬೇಕಾದೆಲ್ಲ ಇವತ್ತು ಬಂಗಾರ ಒಯ್ಯಾರ ಇವತ್ತು ಸಿದ್ದರಾಮ ಅವರಿಗೆ. ರುದ್ರಲಿಂಗ ಮುತ್ಯ ಮನೆ ಮುಂದೆ ಹನುಮಪ್ಪನ ಗುಡಿ ಅದ. ಹನುಮಪ್ಪಂತೂ ಸದನ ಕಾಲ ಅವ್ರ ಮನೆಯಾಗಿ ನೆರವೇರ್ತಾನೆ. ಮಾರಾಟಗಳು ಬಂದ್ರು, ದೊಡ್ಡ ಮಾಡಲ್ಲ, ಏನೇನೋ ಹೆಂಚಿತ್ತು ಬಂದ್ರು ಕೂಡ ತಮ್ಮ ತಿನ್ನುವಂತ ಶಕ್ತಿ ಅವರಲ್ಲಿ ಸಾಕಾಗಿರ್ತಾರ. ಯಾರೋ ನಮ್ಮಂತವ್ರು ಏನಾದ್ರು ಇಲ್ಲ ಬರೋ ಬಂದು ಕಡಿಮೆ ಅನ್ನುವಂತ ಭಾವ ಆ ಗೌಡ್ರಲ್ಲಿ ಕೊಟ್ಟಾರ. ಗೌಡ್ರಂತ ದೊಡ್ಡ ಮನುಷ್ಯರವರೇ ಈ ಅವ್ರ ವಾರಿಗಿದಾಗ ಬಹುತೇಕ ನನಗೆ ಅನ್ಸ ಮಟ್ಟಿಗೆ ಸಿಗಾಗಿಲ್ಲ. ಅದಕ್ಕೆ ಇನ್ನೂ ಗೌಡ್ರು ಬರಲಿ ಮತ್ತ ನಮ್ಮನ್ನ ಹಾಕಿ ಜಬ್ಬರ್ ಸಾಹೇಬ್ ಅನ್ಸರ್ ಸಾಹೇಬ್